Sonu Singravan. Hi friends, welcome to Prasad Karmar. Friends, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಬಹುದು ನೀವು ಸ್ಕ್ರೀನ್ ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋದೊಂದು ನ್ಯೂ ಸ್ಟೇಟಸ್ ವಿಡಿಯೋ ಅಂತ ಬರ್ತದೆ ಫ್ರೆಂಡ್ಸ್. ಸೊ ನೀವು ನೋಡೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಈ ರೀತಿ ಒಂದು ಸ್ಟೇಟಸ್ ವಿಡಿಯೋನ ಹೇಗೆ ಎಡಿಟಿಂಗ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇದೇ ರೀತಿಯಲ್ಲಿ ಇದೇ ರೀತಿಯಲ್ಲಿ ನೀವು ಕೂಡ ತುಂಬಾ ಸಿಂಪಲ್ ಆಗಿ ಈ ರೀತಿ ಒಂದು ಸ್ಟೇಟಸ್ ವಿಡಿಯೋನ ಎಡಿಟಿಂಗ್ ಮಾಡ್ಬೋದು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಅಲ್ಲಿ. ಸೊ ಇಲ್ಲಿ ನಾವು ಉಪಯೋಗಿಸಿದ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಲಿಂಕ್ ಅನ್ನು ಟೆಲಿಗ್ರಾಮ್ ನಲ್ಲಿ ಪಿನ್ ಮಾಡಿರ್ತೇವೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ನೀವು ಯಾವ ರೀತಿಯಲ್ಲಿ ಹೇಗೆ ಏನು ಮಾಡಬೇಕಂತ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕೆ ಮರಿಬೇಡಿ. ಮತ್ತೆ ನಾವು ಇಲ್ಲಿ ಉಪಯೋಗಿಸಿದ ಎಲ್ಲ ಮೆಟೀರಿಯಲ್ಸ್ಗಳ ಲಿಂಕ್ ಅನ್ನು ಕೂಡ ಸೊ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀವಿ, ಅದೇ ರೀತಿ ಡಿಸ್ಕ್ರಿಪ್ಷನ್ ಲಿಂಕ್ ಬುಕ್ ಅದರ ಕೊಟ್ಟಿರ್ತೀನಿ. ಸೊ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನು ನಾವು ಶುರು ಮಾಡುವ ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಆಲ್ರೆಡಿ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಜೊತೆಗೆ ಎಲ್ಲರೂ ಕೂಡ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಫಸ್ಟ್ ನೀವು ಏನು ಮಾಡಬೇಕು, ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ, ನಂತರ 16:9 ರೇಷನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿ ಇಂಟರ್ಫೇಸ್ ನಿಮಗೆ ಓಪನ್ ಆಗಿ ಬರುತ್ತೆ. ಇಲ್ಲಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ರೆಡಿ ವಿಡಿಯೋನ ಕೊಟ್ಟಿರ್ತೀನಿ, ನೋಡ್ಬೋದು. ಇವಾಗ ಈ ರೀತಿ ಒಂದು ವಿಡಿಯೋ ಆಗಿರ್ತದೆ, ಆಯಿತಾ. ರೆಡಿ ಟೆಂಪ್ಲೇಟ್ ವಿಡಿಯೋ ಕೂಡ ನಮಗೆ ಎತ್ತಿ ಬಂದಿರುತ್ತೆ. ಇದಕ್ಕೆ ನಾವು ಬ್ಯಾಕ್ಗ್ರೌಂಡ್ ಶೇಡೋವನ್ನು ಕೂಡ ನಾವು ಕೊಟ್ಟು ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿ ನಾವಿಲ್ಲಿ ಸೆಟ್ಟಿಂಗ್ ಮಾಡಿ ನಿಮಗೆ ಕೊಟ್ಟಿರ್ತೀವಿ. ಸೊ ಇದೇ ರೀತಿ ಸೇಮ್ ಇದೇ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟ ಆಯ್ತಲ್ವಾ. ಇಷ್ಟು ಆದ ನಂತರ ನೀವು ಪ್ಲೇ ಮಾಡಿ. ಇದರಲ್ಲೊಂದು ಮ್ಯೂಸಿಕ್ ಇರುತ್ತೆ ಇದು. ಓಕೆ, ಸೊ ಇದು ನಾವು ಪ್ಲೇ ಮಾಡಬೇಕಾದ್ರೆ ಇದರಲ್ಲೊಂದು ಮ್ಯೂಸಿಕ್ ಇರುತ್ತೆ. ಸೊ ಇದೊಂದು ಮ್ಯೂಸಿಕ್ ನಿಮಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಇಲ್ಲಿ ವಿಡಿಯೋ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೈಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮ್ಯೂಟ್ ಮಾಡ್ಕೊಳ್ಬೋದು. ಈ ಥರ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಆಡಿಯೋ ಸಿಗುತ್ತಲ್ಲ, ನಿಮ್ಮೊಂದು ಫೋನಲ್ಲಿರುವಂಥ ಯಾವುದಾದ್ರೂ ಆಡಿಯೋ ಇತ್ತು ಅಂತಂದರೆ ಈ ರೀತಿ ಆಡಿಯೋವನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟ ಆಯ್ತಲ್ವಾ. ಆಡಿಯೋ ನೀವು ಇವಾಗ ಆ್ಯಡ್ ಮಾಡಿದಿರಿ. ನಂತರ ನಾವು ಏನು ಮಾಡೋಣ, ಈಗ ಸ್ವಲ್ಪ ಡೆಕೋರೇಟಿವ್ ಆಗಿ ನಾವು ಒಂದು ಇಮೇಜಸ್ಗಳನ್ನ ನಾವು ಆ್ಯಡ್ ಮಾಡೋಣ ಫ್ರೆಂಡ್ಸ್. ಓಕೆ, ಅದಕ್ಕೋಸ್ಕರ ಅಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಂತರ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕೆಲವೊಂದು ಏನು ಟ್ರೀಗಳ ಇಮೇಜ್ ಆಗಿರ್ಬೋದು. ಸೊ ಇಂಥದ್ದನ್ನು ನೀವು ಇಲ್ಲಿಗೆ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನೀವು ನೋಡ್ಬೋದು ಈಗ ಒಂದು ಟ್ರೀ ಇಮೇಜನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೋತೀನಿ. ಸೊ ಇದಕ್ಕೆ ನೀವು ಕೂಡ ಆ್ಯಡ್ ಮಾಡ್ಕೋಬೋದು. ಇದರ ಸೈಜನ್ನು ನಾವು ಇಲ್ಲಿಗೆ ಇದರಲ್ಲಿ ಜಾಸ್ತಿ ಮಾಡ್ಬೋದು. ನೋಡ್ಬೋದು ಇವಾಗ ಸೈಜನ್ನು ಜಾಸ್ತಿ ಮಾಡ್ಕೊಂಡು ಕರೆಕ್ಟಾಗಿ ಈ ಒಂದು ಜಾಗದಲ್ಲಿ ಈ ರೀತಿ ಆ್ಯಡ್ ಮಾಡೋದು ನೋಡ್ಬೋದು. ಇವಾಗ ಕರೆಕ್ಟಾಗಿ ನಮಗೆ ಇಲ್ಲಿ ಸೆಟ್ಟಿಂಗ್ ಆಗ್ತಾ ಇದೆ. ನಂತರ ಈ ಒಂದು ಇಮೇಜ್ ಲೇಯರ್ ನಾವು ಸ್ಟಾರ್ಟಿಂಗಿಂದ ಎಂಡಿಗೆ ತನಕ ಇರ್ತೀನಿ ಡ್ರ್ಯಾಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ನೋಡ್ಬೋದು ಸ್ಟಾರ್ಟಿಂಗಿಂದ ಎಂಡಿಗೆ ತನಕ ಡ್ರ್ಯಾಗ್ ಮಾಡ್ತೀನಿ. ನಂತರ ಅಲ್ಲಿ ಮತ್ತೆ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ ನಂತರ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನೀವು ಏನು ಮಾಡಬೇಕು, ಇಲ್ಲಿಗೆ ಒಂದು ಫ್ಲವರ್ಸ್ ಥರ ಇರೋದು ಒಂದು ಇಮೇಜಸ್ ನೀವು ಆ್ಯಡ್ ಮಾಡಿ ಕೊಡಬೇಕಾಗುತ್ತೆ. ಅದು PNG ಇಮೇಜ್ ಆಗಿರ್ತದೆ. ಸೊ ನೋಡ್ಬೋದು ಆ ಒಂದು ಇಮೇಜ್ ನಮಗೆ ಈ ರೀತಿ ಬಂದಿರುತ್ತೆ. ಇದರ ಸೈಜನ್ನು ಈ ರೀತಿ ಜಾಸ್ತಿ ಮಾಡ್ಕೊಳ್ಳಿ, ನೋಡ್ಬೋದು. ನಂತರ ಇದನ್ನು ಕೆಳಗಡೆ ಈ ಒಂದು ಜಾಗದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಂತರ ಮೇಲೆ ನಮಗೆ 3 ಡಾಟ್ ಕಾಣ್ತಿರ್ಬೋದು. ಇಲ್ಲಿ ಸೆಂಡ್ ಬ್ಯಾಕ್ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಒಂದು ಫ್ಲವರ್ ಇಮೇಜ್ ಸ್ವಲ್ಪ ನಮಗೆ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ. ಆ ಒಂದು ಟ್ರೀ ಇಮೇಜನ್ನು ನಮಗೆ ಫ್ರಂಟಲ್ಲಿ ಬರುತ್ತೆ. ತುಂಬ ಚೆನ್ನಾಗಿ ನಮಗೆ ಕಾಣಿಸುತ್ತೆ. ಓಕೆ, ನಂತರ ಈ ಒಂದು ಇಮೇಜ್ ಲೇಯರ್ನ ಎಂಡಿಗೆ ತನಕ ಇರ್ತಾನೆ ಡ್ರ್ಯಾಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡ್ಬೋದು ತುಂಬ ಚೆನ್ನಾಗಿ ನಮಗೆ ಬರ್ತಾ ಉಂಟು. ನಂತರ ಆ ಒಂದು ಟೆಂಪ್ಲೇಟ್ ವಿಡಿಯೋನ ಕಾಣ್ತಾ ಇದೆ. ಆ ಒಂದು ಟೆಂಪ್ಲೇಟ್ ವಿಡಿಯೋದಲ್ಲಿ ನಾವು ಏನು ಮಾಡಬೇಕು, ಒಂದು ಇಮೇಜನ್ನು ನಾವು ಆ್ಯಡ್ ಮಾಡಿ ಕೊಡಬೇಕಾಗುತ್ತೆ. ಓಕೆ, ಇಮೇಜನ್ನು ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನಂತರ ನೀವೇನು ಮಾಡಿ ಇಲ್ಲಿಗೆ ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಇರುವಂಥ ಇಮೇಜಸ್ಗಳು ನೀವು ಇಲ್ಲಿಗೆ ಆ್ಯಡ್ ಮಾಡ್ಕೋಬೋದು. ಸೊ ಮತ್ತು ನಾವಿಲ್ಲಿ ಉಪಯೋಗಿಸಿರುವಂಥ ಒಂದು ಇಮೇಜ್ ನಿಮಗೆ ಏನಾದರೂ ಬೇಕಿತ್ತು ಅಂತ ಆದರೆ ಕೊಟ್ಟಿರ್ತೀನಿ, ಆಯಿತಾ. ಸೊ ಆ ಒಂದು ಇಮೇಜನ್ನು ಕೂಡ ನೀವು ಇಲ್ಲಿಗೆ ಇಂಪೋರ್ಟ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಫ್ರೆಂಡ್ಸ್ ನೋಡ್ಬೋದು ಆ ಒಂದು ಇಮೇಜ್ ನಾನು ಇಲ್ಲಿಗೆ ಆ್ಯಡ್ ಮಾಡಿದ್ದೀನಿ. ನಂತರ ಈ ಒಂದು ಇಮೇಜ್ ಲೇಯರ್ನ ಸ್ಟಾರ್ಟಿಂಗಿಂದ ಎಂಡಿಗೆ ತನಕ ಇರ್ತೀನಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಓಕೆ, ನಂತರ ಇದನ್ನು ನಾವು ಏನು ಮಾಡಬೇಕು, ಸ್ವಲ್ಪ ರೊಟೇಟ್ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ನಾವು ಕ್ರಾಪ್ ಮಾಡಿ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಇದನ್ನು ಕ್ರಾಪ್ ಮಾಡಬೇಕು. ಇಲ್ಲಿ ಕೆಳಗಡೆ ಬನ್ನಿ, ಕ್ರಾಪಿಂಗ್ ಅಂತ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಈ ರೀತಿ ಕರೆಕ್ಟಾಗಿ ಇರ್ತದೆ ಕ್ರಾಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್. ಓಕೆ, ನಂತರ ಜಸ್ಟ್ ಬ್ಯಾಕ್ ಬನ್ನಿ ಈ ರೀತಿಯಲ್ಲಿ. ಓಕೆ, ನಂತರ ಅದರ ಸೈಜ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ನೋಡ್ಬೋದು ಕರೆಕ್ಟಾಗಿರ್ತದೆ ಕ್ರಾಪ್ ಮಾಡ್ಕೊಳ್ಳಿ. ಅದರ ಸೈಜನ್ನು ಸ್ವಲ್ಪ ಇಲ್ಲಿಗೆ ಜಾಸ್ತಿ ಮಾಡ್ಕೊಳ್ಳಿರ್ತೀನಿ. ಓಕೆ, ನೋಡ್ಬೋದು. ಸೊ ಈ ರೀತಿಯಲ್ಲಿ ಕರೆಕ್ಟಾಗಿರ್ತದೆ ಫಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಬೋದು. ಇದರ ಅಡ್ಜಸ್ಟ್ ಎಲ್ಲ ಕರೆಕ್ಟಾಗಿ ನೋಡಿ ಇರ್ತದೆ ಇನ್ಸೈಡ್ ಬರೋದು ಸ್ವಲ್ಪ ಇದರಲ್ಲಿ ಕ್ರಾಪ್ ಮಾಡಿ ಕೊಡಬೇಕಾಗತ್ತೆ ನೀವು. ಓಕೆ, ನೋಡ್ಬೋದು ಈ ರೀತಿಯಲ್ಲಿ ಆಯಿತು. ನಂತರ ಕೆಳಗಿಂದ ಕೂಡ ಕರೆಕ್ಟಾಗಿರ್ತದೆ ಕ್ರಾಪ್ ಮಾಡೋದು ನಾವು. ಓಕೆ, ಸೊ ಇದು ಕೂಡ ನಮಗೆ ಕರೆಕ್ಟಾಗಿ ಕ್ರಾಪ್ ಮಾಡಿದ್ದೇವೆ ಫ್ರೆಂಡ್ಸ್. ಓಕೆ, ನಂತರ ಅಲ್ಲಿ ಮಾಸ್ಕ್ ಎನೇಬಲ್ ಮಾಡ್ಕೊಳ್ಳಿ, ಫೆದರ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿರ್ತೀನಿ. ಓಕೆ, ನಂತರ ಜಸ್ಟ್ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ಬ್ಲೆಂಡಿಂಗ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಏನು ಮಾಡಬೇಕು, ಸ್ಕ್ರೀನ್ ಮೇಲೆ ಅಪ್ಲೈ ಮಾಡಬೇಕು. ಅವಾಗ ನಮಗೆ ಪರ್ಫೆಕ್ಟಾಗಿ ಸೆಟ್ ಆಗೋದು ನೋಡ್ಬೋದು. ಕರೆಕ್ಟಾಗಿ ನಮಗೆ ಫೋಟೋ ಅನ್ನೋದು ಸೆಟ್ ಆಗಿದೆ. ಸೊ ಅಕಸ್ಮಾತ್ ಸೆಟ್ ಆಗಿಲ್ಲ ಅಂದರೆ ಈ ಒಂದು ಇಮೇಜ್ ಲೈನ್ ಸೆಲೆಕ್ಟ್ ಮಾಡಿಕೊಂಡು
ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನು ನೋಡಿ ಈ ರೀತಿ ಕರೆಕ್ಟಾಗಿ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಅನ್ನೋದನ್ನ ನಾವು ಮಾಡ್ಬೋದು. ನಂತರ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ನೋಡ್ಬೋದು ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನಂತರ ನೀವು ಏನು ಮಾಡಬೇಕು, ಇಲ್ಲಿ ಸ್ಟಾರ್ಟಿಂಗ್ ಮಾಡಿ. ಸ್ಟಾರ್ಟಿಂಗ್ ಬಂದ ನಂತರ ಇಲ್ಲಿಗೆ ಸೈಡಾಗಿ ನೀವು ಏನು ಮಾಡಬೇಕು, ಒಂದು ಹರ್ಟ್ ಸಿಂಬಲ್ಸ್ಗಳು ನೀವು ಇಲ್ಲಿಗೆ ಆ್ಯಡ್ ಮಾಡಿ ಕೊಡಬೇಕಾಗತ್ತೆ. ಓಕೆ, ಅದಕ್ಕೋಸ್ಕರ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಿಕ್ಕರ್ಸ್ ಅಂತ ಕೊಟ್ಟಿದ್ದಾರೆ, ಸ್ಟಿಕ್ಕರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ನಾವು ಏನು ಮಾಡಿ ಇಲ್ಲಿ ನಮಗೆ ಒಂದು ಗೆಟ್ ಮೋರ್ ಆಪ್ಷನ್ ಸಿಗುತ್ತೆ, ಅಲ್ಲಿಂದ ನಾವು ಏನು ಮಾಡಬೇಕು ನೋಡ್ಬೋದು ಇಲ್ಲಿ ಲವ್ ಇನ್ 3D ಈ ರೀತಿ ಒಂದು ಆ್ಯನಿಮೇಷನ್ ನೀವು ಡೌನ್ಲೋಡ್ ಮಾಡಿ ಕೊಡಬೇಕಾಗುತ್ತೆ. ಓಕೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇದರಲ್ಲಿ ನಿಮಗೆ ಒಂದಷ್ಟು ಕೊಟ್ಟಿದ್ದಾರೆ, ಇದು ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ಕೊಡ್ಬೋದಾಗಿದೆ. ಓಕೆ, ಇವಾಗ ನಾನು ನೋಡಿ ಈ ರೀತಿ ಒಂದು ಸ್ಟಿಕ್ಕರ್ಸ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನಂತರ ರೈಟ್ ಕ್ಲಿಕ್ ಮಾಡ್ತೀನಿ. ನಂತರ ಒಂದು ಲೇಯರ್ನ ಎಂಡಿಗೆ ಇದನ್ನು ಹಾಕಿರ್ತೀನಿ, ಡ್ರ್ಯಾಗ್ ಮಾಡ್ಕೊಳ್ಳೋಣ. ಓಕೆ, ನಂತರ ಇದರ ಸೈಜನ್ನು ನಾವು ಏನು ಮಾಡೋಣ, ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀವಿ. ನೋಡ್ಬೋದು ಸೈಜನ್ನು ಕಡಿಮೆ ಮಾಡಿಕೊಂಡು ಈ ರೀತಿ ರೊಟೇಟ್ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಸೊ ನೋಡ್ಬೋದು ಈ ರೀತಿ ಇದರ ಸೈಜ್ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಈ ರೀತಿಯಲ್ಲಿ ಈ ಒಂದು ಜಾಗದಲ್ಲಿ ಅಡ್ಜಸ್ಟ್ ಮಾಡೋಣ. ನಂತರ ಇದನ್ನು ಡೂಪ್ಲಿಕೇಟ್ ಮಾಡೋಣ. ಮೇಲೆ 3 ಡಾಟ್ ಕಾಣ್ತಿರ್ಬೋದು, ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ನಂತರ ಇದನ್ನು ಈ ಒಂದು ಜಾಗದಲ್ಲಿ ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡ್ಬೋದು ಇಷ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ. ಓಕೆ, ಈ ರೀತಿಯಲ್ಲಿ ಇರಲಿ. ಇಷ್ಟ ಆಯ್ತಲ್ಲ, ಇಷ್ಟೊಂದರಲ್ಲಿ ಸ್ಟಾರ್ಟಿಂಗ್ ಮಾಡಿ ಜಸ್ಟ್ ಮೇಲೆ ಪ್ಲೇ ಮಾಡಿ. ಪ್ಲೇ ಮಾಡಿದಾಗ ಈ ಒಂದು ಸ್ಟ್ಯಾಟಸ್ ವಿಡಿಯೋ ನಮಗೆ ತುಂಬ ಸೂಪರ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದೆಯಲ್ಲ. ಸೊ ಇದೇ ರೀತಿಯಲ್ಲಿ ನೀವು ಕೂಡ ಒಂದು ಈ ರೀತಿ ಒಂದು ಸ್ಟ್ಯಾಟಸ್ ವಿಡಿಯೋನ ತುಂಬ ಸಿಂಪಲ್ ಆಗಿ ಎಡಿಟಿಂಗ್ ಮಾಡ್ಬೋದು ಕೈನ್ಮಾಸ್ಟರ್ ಅಪ್ಲಿಕೇಶನಲ್ಲಿ. ಓಕೆ, ಇಷ್ಟೇ ಫ್ರೆಂಡ್ಸ್, ಸಿಂಪಲ್. ಇಷ್ಟು ಆದ ನಂತರ ಇದನ್ನು ನೀವು ಸೇವ್ ಮಾಡಿದ್ರೆ ಸಾಕು. ಸೇವ್ ಮಾಡಬೇಕಂದ್ರೆ ಮೇಲೆ ನಿಮಗೆ ಒಂದು ಆರೋ ಮಾರ್ಕ್ ಅಂತಿರ್ಬೋದು, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ರೆಸಲ್ಯೂಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೇಮ್ಸ್ 30, ಮೀಡಿಯಂ, ಎಕ್ಸ್ಪರ್ಟ್ ಕಂಪ್ಲೀಟ್ ಆದ ನಂತರ ಈ ವಿಡಿಯೋ ಗ್ಯಾಲರಿಗೆ ಒಂದು ಸೇವ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿದ್ರೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆ, ಹೊಸ ವಿಡಿಯೋ ಮತ್ತೆ ಸಿಗೋಣ. ಬಾಯ್.